ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ. ಇದು ಲಕ್ಕಿ ಬ್ಯಾಂಬೂ ಗಿಡ. ಈ ಲಕ್ಕಿ ಬ್ಯಾಂಬೂ ಗಿಡವನ್ನು ಹೆಲ್ದಿಯಾಗಿ ಹೇಗೆ ಬೆಳೆಸಬೇಕು ಮತ್ತು ಯಾವ ರೀತಿ ಈ ಗಿಡವನ್ನು ಕೇರ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಸೊ ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಕ್ಕಿ ಬ್ಯಾಂಬೂ ಡ್ರೆಸೆನಿನಿಯಾ ಫ್ಯಾಮಿಲಿಗೆ ಸೇರಿದೆ. ಇದರ ಬೊಟಾನಿಕಲ್ ನೇಮ್ ಏನು ಅಂದರೆ ಡ್ರೆಸೆನಿನಾ ಸ್ಯಾಂಡ್ರಿಯಾನಾ ಅಂತ. ಈ ಗಿಡ ನಮ್ಮ ದೇಶದಲ್ಲಿ ತುಂಬ ಪಾಪ್ಯುಲರ್ ಆಗಿ ಇರುವಂತಹ ಒಂದು ಗಿಡ. ಇದನ್ನು ಯಾಕೆ ಲಕ್ಕಿ ಬ್ಯಾಂಬೂ ಅಂತ ಕರೀತಾರೆ ಅಂದರೆ, ಈ ಗಿಡ ಮನೆಯಲ್ಲಿ ಇದ್ದರೆ, ಅಂದರೆ ಮನೆಯಲ್ಲಿ ಈ ಗಿಡವನ್ನು ಬೆಳೆಸ್ತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಆರೋಗ್ಯ, ಹಣಕಾಸು, ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮ ಜನರಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ ಈ ಗಿಡವನ್ನು ಬೆಳೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಇದು ಮನೆಗೆ ಅದೃಷ್ಟ ತರುವಂತಹ ಗಿಡ ಅಂತಲೂ ಕೂಡ ನಂಬಿಕೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗಿಡ ಬೆಸ್ಟ್ ಏರ್ ಪ್ಯೂರಿಫೈಯರ್ ಕೂಡ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ತಮ್ಮ ಮನೆಗಳಲ್ಲಿ ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅಂದರೆ ಇದನ್ನು ಕೆಲವರು ಲಕ್ಕಿ ಬ್ಯಾಂಬೂ ಅಂತ ಕರೆದ್ರೆ, ಕೆಲವರು ಫಾರ್ಚೂನ್ ಬ್ಯಾಂಬೂ, ರಿಬ್ಬನ್ ಪ್ಲಾಂಟ್, ಫ್ರೆಂಡ್ಶಿಪ್ ಪ್ಲಾಂಟ್ ಅಂತಲೂ ಕೂಡ ಕರೀತಾರೆ. ಈ ಗಿಡವನ್ನು ಬೆಳೆಸೋದು ತುಂಬ ಈಸಿ ಮತ್ತು ಸುಲಭ. ಲೋ ಮೇಂಟೆನೆನ್ಸ್ ಗಿಡ ಇದು. ಇದನ್ನು ನೀರಿನಲ್ಲಾಗಲಿ ಅಥವಾ ಮಣ್ಣಿನಲ್ಲೇ ಆಗಲಿ ಸುಲಭವಾಗಿ ಬೆಳೆಸಬಹುದು. ನೋಡಿ, ನಾನು ಇಲ್ಲಿ ಗಿಡಗಳನ್ನು ನೀರಿನಲ್ಲೂ ಬೆಳೆಸ್ತಾ ಇದ್ದೀನಿ ಮತ್ತು ಮಣ್ಣಿನಲ್ಲೂ ಕೂಡ ಬೆಳೆಸ್ತಾ ಇದ್ದೀನಿ. ಈ ಎರಡೂ ಗಿಡಗಳನ್ನು ಇಂಡೋರ್ನಲ್ಲಿ ಇಟ್ಟು ಬೆಳೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಬ್ಯಾಂಬೂ ಗಿಡ ಅಲ್ಲ. ಆ್ಯಕ್ಚುಯಲ್ ಬ್ಯಾಂಬೂ ಗಿಡವನ್ನು ಫಾರೆಸ್ಟ್ಗಳಲ್ಲಿ ಮತ್ತು ನಮ್ಮ ಹಳ್ಳಿ ಕಡೆ ತೋಟಗಳಲ್ಲಿ ಮತ್ತು ಗದ್ದೆಯ ಬದುವಿನಲ್ಲಿ ನೋಡ್ತೀವಿ. ಅದು ನ್ಯಾಚುರಲ್ ಆಗಿ ಬೆಳೆಯುವಂತಹ ಗಿಡ. ಇದನ್ನು ಯಾಕೆ ಬ್ಯಾಂಬೂ ಗಿಡ ಅಂತ ಕರೀತಾರೆ ಅಂದರೆ, ಬ್ಯಾಂಬೂ ಗಿಡದ ತರಹ ಕಾಂಡ ಈ ಗಿಡಕ್ಕೆ ಇರೋದ್ರಿಂದ ಮೋಸ್ಟ್ಲಿ ಇದನ್ನು ಬ್ಯಾಂಬೂ ಗಿಡ ಅಂತ ಕರೀತಾರೆ. ಈ ಗಿಡ ಹೆಲ್ತಿಯಾಗಿ ಬೆಳೆಯೋದಕ್ಕೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ತುಂಬ ಜನರು ಹೇಳಿರುವಂತಹ ಒಂದು ತೊಂದರೆ ಏನು ಅಂದರೆ, ಈ ಬ್ಯಾಂಬೂ ಗಿಡವನ್ನು ನರ್ಸರಿಯಿಂದ ತಂದ ಮೇಲೆ ಸುಮಾರು 3-4 ತಿಂಗಳಲ್ಲಿ ಅದರ ಕಾಂಡ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಕೊಳ್ತು ಹೋಗ್ಬಿಡುತ್ತೆ ಮತ್ತು ಬೇಗ ಫಂಗಸ್ ಅಟ್ಯಾಕ್ ಆಗುತ್ತೆ ಅಂತ. ಆದರೆ ಈ ರೀತಿ ಆಗದಂತೆ ನಾವು ಕೆಲವು ಟಿಪ್ಸನ್ನು ಫಾಲೋ ಮಾಡಿಬಿಟ್ರೆ ನಿಮ್ಮ ಬ್ಯಾಂಬೂ ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಮೊದಲನೇದಾಗಿ ಈ ಗಿಡವನ್ನು ನೀವೇನಾದರೂ ನೀರಿನಲ್ಲಿ ಬೆಳೆಸ್ತಾ ಇದ್ದರೆ ವಾರಕ್ಕೆ ಒಂದು ಸಲನಾದರೂ ಕೂಡ ಅದರ ನೀರನ್ನು ಚೇಂಜ್ ಮಾಡಬೇಕು. ಅಂದರೆ ಫ್ರೀಕ್ವೆಂಟಾಗಿ ನೀವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನೀರಿನಲ್ಲಿ ಕೆಮಿಕಲ್ಸ್ ಇದ್ದರೆ ಅಥವಾ ಕ್ಲೋರಿನ್ ಅಂಶ ಏನಾದರೂ ಹೆಚ್ಚಿದ್ರೆ ಗಿಡ ಬೆಳೆಯೋದಿಲ್ಲ. ಆದ್ದರಿಂದ ನೀವು ಫಿಲ್ಟರ್ಡ್ ವಾಟರ್ನ ಅಥವಾ ಡಿಸ್ಟಿಲ್ಡ್ ವಾಟರ್ನ ಗಿಡಕ್ಕೆ ಹಾಕಿ, ಅಥವಾ ನೀವೇನಾದರೂ ರೈನ್ ವಾಟರ್ನ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಆ ನೀರನ್ನು ನೀವು ಗಿಡಕ್ಕೆ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ರೈನ್ ವಾಟರ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೆ. ನಿನ್ನೆ ತಾನೇ ನಮಗೆ ಮಳೆ ಆಯಿತು. ಆ ನೀರನ್ನು ನಾನು ಇದಕ್ಕೆ ಹಾಕಿದ್ದೀನಿ. ನೀರಿನಲ್ಲಿ ಬೆಳೆಯುವಂತಹ ಗಿಡಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇಲ್ಲ. ನೀರಿನಲ್ಲೇ ಇರುವ ಮಿನರಲ್ಸ್ ಈ ಗಿಡಕ್ಕೆ ಸಾಕಾಗುತ್ತೆ. ಫರ್ಟಿಲೈಸರ್ನ ಹಾಕಬೇಕು ಅಂತ ಅಂದರೆ ತಿಂಗಳಿಗೊಮ್ಮೆ ನೀವು ನೀರನ್ನು ಚೇಂಜ್ ಮಾಡ್ತಿರಲ್ಲ, ಆವಾಗ 1 ಅಥವಾ 2 ಡ್ರಾಪ್ಸಷ್ಟು ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೀರನ್ನು ನೀವು ಚೇಂಜ್ ಮಾಡಲಿಲ್ಲ ಅಂದರೆ ಈ ಗಿಡ ಬತ್ತು ಹೋಗಿಬಿಡುತ್ತೆ ಅಥವಾ ಅದರ ಕಾಂಡಗಳು ಯೆಲ್ಲೋಯಿಶ್ ಆಗಿಬಿಟ್ಟು ಗಿಡ ಬೇಗ ಹಾಳಾಗುತ್ತೆ. ನೀವು ನೀರನ್ನು ಚೇಂಜ್ ಮಾಡೋದಕ್ಕಿಂತ ಮುಂಚೆ ಇದರ ಬೇರು ಮತ್ತು ಕಾಂಡಗಳನ್ನು ಫ್ರೆಶ್ ನೀರಿನಲ್ಲಿ ಕ್ಲೀನಾಗಿ ತೊಳೆದು ಆಮೇಲೆ ನೀವು ಅದರ ಕಂಟೈನರ್ಗಳಿಗೆ ಹಾಕಬೇಕಾಗತ್ತೆ. ಎರಡನೇದಾಗಿ, ಗಿಡವನ್ನು ನೀವು ಯಾವ ಜಾಗದಲ್ಲಿ ಇಡ್ತೀರಾ ಅನ್ನೋದು ಕೂಡ ತುಂಬ ಮುಖ್ಯ. ಮನೆಯಲ್ಲಿ ಒಳ್ಳೆ ಗಾಳಿ ಬೆಳಕು ಎಲ್ಲವೂ ಕೂಡ ಎಲ್ಲಿ ಚೆನ್ನಾಗಿ ಬರುತ್ತೋ ಅಂತಹ ಜಾಗದಲ್ಲಿ ನೀವು ಈ ಗಿಡವನ್ನು ಇಡಬೇಕು. ಕಿಟಕಿ ಹತ್ತಿರ ಇಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಕಿಟಕಿ ಹತ್ತಿರ ವೆಂಟಿಲೇಷನ್ನು ಮತ್ತು
ಬೆಳಕು ಎರಡೂ ಕೂಡ ಇರುತ್ತೆ. ಅಂತಹ ಜಾಗದಲ್ಲಿ ನೀವು ಗಿಡನ ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಮನೆಯಲ್ಲಿ ಕತ್ಲೆ ಇರುವಂತಹ ಜಾಗದಲ್ಲಿ ಏನಾದರೂ ಈ ಗಿಡವನ್ನು ಇಟ್ಬಿಟ್ರೆ ಅದು ಬೆಳೆಯೋದೇ ಇಲ್ಲ. ಹಾಗೆಯೇ ಫ್ಯಾನು ಅಥವಾ AC ಇರುವಂತಹ ಜಾಗದಲ್ಲಿ ಇಟ್ಟರೂ ಕೂಡ ಈ ಗಿಡ ಬೆಳೆಯೋದಿಲ್ಲ ಮತ್ತು ಬೇಗ ಹಾಳಾಗಿಬಿಡುತ್ತೆ. ಇದು ಒಂದು ಇಂಡೋರ್ ಗಿಡ, ಆದರೆ ವಾರಕ್ಕೊಮ್ಮೆ ಮನೆಯ ಹೊರಗಡೆ ನೆರಳಿನಲ್ಲಿ ಇಟ್ಟರೆ ಗಿಡ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಡೈರೆಕ್ಟ್ ಸನ್ಲೈಟ್ನಲ್ಲಿ ಮಾತ್ರ ಗಿಡವನ್ನು ಇಡಬೇಡಿ. ಇದು ಹ್ಯುಮಿಡಿಟಿಯನ್ನು ಇಷ್ಟಪಡುವಂತಹ ಗಿಡ. ಹಾಗಾಗಿ ವಾರದಲ್ಲಿ 1 ಅಥವಾ 2 ಸಲ ನೀರನ್ನು ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ದರೆ ಗಿಡದ ಎಲೆಗಳು ತುಂಬ ಶೈನಿಂಗ್ ಆಗಿ ಕಾಣಿಸ್ತವೆ. ಚಳಿಗಾಲದಲ್ಲಿ ನೋಡಿ ಬೆಳಕು ಬಹಳ ಕಡಿಮೆ ಇರುತ್ತೆ. ಆದ್ದರಿಂದ ಆ ಸೀಸನಲ್ಲಿ ನೀವು ಗಿಡನ ಕಿಟಕಿ ಪಕ್ಕ ಇಡಬೇಕು. ಅಂದರೆ ಬ್ರೈಟ್ ಲೈಟ್ ಎಲ್ಲಿ ಬರುತ್ತೋ ಆ ಕಡೆ ನೀವು ಗಿಡವನ್ನು ಇಡಬೇಕು. ಸಮ್ಮರ್ ಸೀಸನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಶಾಖನೂ ಕೂಡ ಹೆಚ್ಚು ಇರೋದ್ರಿಂದ ಮನೆಯಲ್ಲಿ ಯಾವ ಜಾಗದಲ್ಲಿ ಕೂಲಾಗಿ ಇರುತ್ತೋ ಅಂತಹ ಜಾಗದಲ್ಲಿ ಗಿಡವನ್ನು ಇಡಬೇಕು. ಹೀಗೆ ಸೀಸನ್ಗೆ ತಕ್ಕ ಹಾಗೆ ಗಿಡದ ಜಾಗವನ್ನು ನೀವು ಚೇಂಜ್ ಮಾಡ್ತಾ ಇದ್ದರೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಗಿಡದ ಕಾಂಡದಲ್ಲಾಗಲಿ ಅಥವಾ ಎಲೆಗಳಾಗಲಿ ಏನಾದರೂ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ಅದನ್ನು ಕಿತ್ಬಿಡಿ. ಯಾಕೆ ಅಂದರೆ ನೀವು ಕೀಳಲಿಲ್ಲ ಅಂತ ಅಂದರೆ ಅದು ಬೇರೆ ಗಿಡದ ಕಾಂಡ ಮತ್ತು ಎಲೆಗಳಿಗೆ ಸ್ಪ್ರೆಡ್ ಆಗಿಬಿಟ್ಟು ಗಿಡ ಬೇಗ ಹಾಳಾಗಿಬಿಡುತ್ತೆ. ಆದ್ದರಿಂದ ಯೆಲ್ಲೋಯಿಶ್ ಇರುವಂತಹ ಎಲೆ ಮತ್ತು ಕಾಂಡಗಳನ್ನು ಇಮ್ಮಿಡಿಯೇಟಾಗಿ ಕತ್ತರಿಸ್ಬಿಡಿ. ಈ ಬ್ಯಾಂಬೂ ಗಿಡವನ್ನು ಯಾವುದೇ ಕಂಟೈನರಲ್ಲಿ ಬೇಕಾದರೂ ಕೂಡ ಬೆಳೆಸಬಹುದು. ಅಂದರೆ ಗ್ಲಾಸ್ ಬೌಲ್, ಗ್ಲಾಸ್ ವೇಸ್ ಅಥವಾ ಮಣ್ಣಿನ ಮಡಕೆ ಯಾವುದ್ರಲ್ಲಿ ಬೇಕಾದರೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ನಾನು ಗ್ಲಾಸ್ ಬೌಲ್ನಲ್ಲಿ ಈ ಗಿಡವನ್ನು ಬೆಳೆಸ್ತಾ ಇದ್ದೀನಿ. ಆದರೆ ಈ ಕಂಟೈನರ್ನಲ್ಲಿ ಗಿಡದ ಬೇರುಗಳು ಮತ್ತು ಅದರ ಸ್ವಲ್ಪ ಕಾಂಡ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು. ಮತ್ತು ಆ ಗಿಡ ಕಂಟೈನರ್ನಲ್ಲಿ ಸರಿಯಾಗಿ ಕೂರಬೇಕು. ಯಾಕೆಂದರೆ ಗಿಡ ಏನಾದರೂ ಅಲುಗಾಡ್ತಾ ಇದ್ದರೆ, ಅಂದರೆ ಗಿಡಕ್ಕೆ ಸರಿಯಾದಂತಹ ಬ್ಯಾಲೆನ್ಸು ಸಿಗಲಿಲ್ಲ ಅಂದರೆ ಗಿಡದ ಗ್ರೋತು ತುಂಬ ಕಡಿಮೆ ಆಗಿಬಿಡುತ್ತೆ. ಈ ತರಹ ಬ್ಯಾಲೆನ್ಸನ್ನು ಮಾಡೋದಕ್ಕೆ ಗಿಡದ ಬುಡಕ್ಕೆ ಪೆಬಲ್ಸನ್ನು, ಸ್ಟೋನ್ಸನ್ನು ಅಥವಾ ಗೋಲಿಗಳನ್ನು ಹಾಕಬಹುದು. ಅವುಗಳನ್ನು ಹಾಕಿದಾಗ ನೋಡೋದಕ್ಕೂ ಕೂಡ ಅಲಂಕಾರಿಕವಾಗಿರುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ, ನಾನಿಲ್ಲಿ ಗೋಲಿಗಳನ್ನು ನೀರಿನ ಒಳಗಡೆ ಹಾಕಿಬಿಟ್ಟು ಗಿಡವನ್ನು ಬ್ಯಾಲೆನ್ಸ್ ಮಾಡಿದ್ದೀನಿ. ಈ ಬ್ಯಾಂಬೂ ಗಿಡವನ್ನು ಮಣ್ಣಿನಲ್ಲೂ ಕೂಡ ಬೆಳೆಸಬಹುದು. ಯಾಕೆಂದರೆ ನೀರಿಗಿಂತ ಮಣ್ಣಿನಲ್ಲಿ ಇದರ ಬೆಳವಣಿಗೆ ತುಂಬ ಫಾಸ್ಟ್ ಇರುತ್ತೆ. ಹಾಗಾಗಿ ನಾನು ಈ ಗಿಡವನ್ನು ಮಣ್ಣಿನಲ್ಲಿ ಬೆಳೆಸ್ತಾ ಇದ್ದೀನಿ. ಈ ಗಿಡನ ಮನೆಯ ಹೊರಗಡೆ ಇಡೋದಾದರೆ ನೆರಳಿನಲ್ಲಿ ಇಡಬೇಕು. ಇದಕ್ಕೆ ಪಾಟಿಂಗ್ ಮಿಕ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ಸ್ಗೆ ಯಾವ ರೀತಿ ಪಾಟಿಂಗ್ ಮಿಕ್ಸನ್ನು ಹಾಕ್ತೀವೋ ಅದೇ ಪಾಟಿಂಗ್ ಮಿಕ್ಸನ್ನು ಇದಕ್ಕೂ ಕೂಡ ಹಾಕಬಹುದು. ಆ ಮಣ್ಣಿಗೆ ಎಕ್ಸೆಲ್ ಪೌಡರನ್ನು ಅಥವಾ ಬಾಳೆಹಣ್ಣಿನ ಸಿಪ್ಪೆಯ ಪೌಡರನ್ನು ಕೂಡ ಮಿಕ್ಸ್ ಮಾಡಬಹುದು. ಇದರ ಜೊತೆಗೆ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಕೂಡ ಹಾಕಬಹುದು. ಅಥವಾ ನೈಟ್ರೋಜನ್ ಹೆಚ್ಚಿರುವಂತಹ ಟೀ ಪೌಡರ್ ಕಾಂಪೋಸ್ಟನ್ನು ಮಣ್ಣಿಗೆ ಮಿಕ್ಸ್ ಮಾಡಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಗಿಡಕ್ಕೆ ಹೆಚ್ಚು ನೀರನ್ನು ಹಾಕಬೇಡಿ. ವಾರದಲ್ಲಿ 1 ಅಥವಾ 2 ಸಲ ನೀರನ್ನು ಹಾಕಿದ್ರೆ ಸಾಕು. ನೀವು ಗಿಡಕ್ಕೆ ಹಾಕಿದಂತಹ ನೀರು ಮಣ್ಣಿನ ಮೇಲೆ ನಿಲ್ಲಬಾರ್ದು. ಅಕಸ್ಮಾತ್ ಮಣ್ಣಿನ ಮೇಲೆ ನೀರು ನಿಂತುಬಿಟ್ರೆ ರೂಟ್ ರಾಟ್ ಪ್ರಾಬ್ಲಮ್ ಆಗಿಬಿಟ್ಟು ಗಿಡ ಬೇಗ ಹಾಳಾಗುತ್ತೆ. ಈ ಲಕ್ಕಿ ಬ್ಯಾಂಬೂ ಗಿಡವನ್ನು ಮಣ್ಣಿನಲ್ಲಿ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಅದರಲ್ಲಿ ನೀವು ನೋಡಬಹುದು. ಇಷ್ಟು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಂಬೂ ಗಿಡವನ್ನು ನೀವು ಚೆನ್ನಾಗಿ ಬೆಳೆಸ್ಕೊಂಡು ಇಂಡೋರ್ನಲ್ಲಿ ಇಟ್ಟರೆ ಮನೇನ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಏರ್ ಕೂಡ ಕ್ಲೀನಾಗಿ ಪ್ಯೂರಿಫೈ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾಪಿ ಬ್ಯಾಂಬೂ ಗ್ರೋಯಿಂಗ್.